ಹಾಗೆ ಸಂಪರ್ಕದಲ್ಲಿರಿ. ಇನ್ನೊಂದು ಅಪ್ಡೇಟ್, ಹೈಕಮಾಂಡ್ ಏನ್ ಹೇಳುತ್ತೋ ಅದರಂತೆ ನಡೆದುಕೊಳ್ಳೋಣ. ಹೈಕಮಾಂಡ್ ಹೆಗಲ ಮೇಲೆ ಕೈ ಇಟ್ಟ ಸಿಎಂ ಹಾಗೆ ಡಿಸಿಎಂ. ಹೈಕಮಾಂಡ್ ಏನ್ ಹೇಳುತ್ತೋ ಅದರಂತೆ ನಡೆದುಕೊಳ್ಳೋಣ. ಹೈಕಮಾಂಡ್ ಹೆಗಲ ಮೇಲೆ ಕೈ ಇಟ್ಟ ಸಿಎಂ ಡಿಸಿಎಂ. ಅಗೈನ್ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಹನುಮಂತು. ಈಗ ಸಿದ್ದರಾಮಯ್ಯನವರು ಒಂದು ಸೇಫ್ ಗೇಮ್ ಪ್ಲೇ ಮಾಡೋ ತಯಾರಿಯಲ್ಲಿದ್ದಾರೆ ಅಂತ ಅನ್ಸುತ್ತೆ, ಅಥವಾ ಯೋಚನೆಯಲ್ಲಿದ್ದಾರೆ ಅಂತ ಅನ್ಸುತ್ತೆ. ಹೈಕಮಾಂಡ್ ಮೇಲೆ ಭಾರ ಹಾಕ್ಬಿಡೋದು. ಹೈಕಮಾಂಡ್ ಅಂತೂ ಸಿದ್ದರಾಮಯ್ಯನವರ ಫೇವರ್ ಆಗಿದೆ ಅಂತ ಹೇಳಿ ಸಾಬೀತಾಗಿದ್ದೇನೆ. ಹೀಗಿರುವಾಗ ಹೈಕಮಾಂಡ್ ಏನ್ ಹೇಳುತ್ತೆ ಹಂಗ್ ಮಾಡ್ಲಿ ಅಂತ ಹೇಳಿ, ಇದು ಸಿದ್ದರಾಮಯ್ಯನವರ ಈ ಮಾತು ಡಿ ಕೆ ಶಿವಕುಮಾರ್ ಒಪ್ಪೋದಕ್ಕೆ ರೆಡಿ ಇದ್ದಾರಾ ಹೇಗೆ ಅಂತ ಹನುಮಂತ್? ರಂಜಿತ್, ಖಂಡಿತವಾಗಿಯೂ ಕೂಡ ಇಬ್ಬರು ನಾಯಕರು ಅಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನಾನು ಹೈಕಮಾಂಡ್ ಹೇಳದಂತೆ ನಾವು ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅದಕ್ಕೆ ಬದ್ಧವಾಗಿದ್ದೇವೆ ಅನ್ನೋ ಮಾತನ್ನ ಹೇಳ್ತಾರೆ. ಬಹಿರಂಗವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ನಿರ್ಧಾರ, ಇವತ್ತಿನ ಫಲಿತಾಂಶ, ಇವತ್ತಿನ ಇಬ್ಬರ ನಡುವಿನ ಮುಕ್ತವಾದಂತಹ ಮಾತುಕತೆ ಏನಿದೆ ಆ ಮಾತುಕತೆಯ ನಂತರದಲ್ಲಿ ಬರುವಂತಹ ರಿಸಲ್ಟ್ ಕಾಂಗ್ರೆಸ್ ಹೈಕಮಾಂಡ್ಗೆ ಹೋಗುತ್ತೆ. ಅದೇ ಒಂದು ಕಾರಣಕ್ಕಾಗಿಯೇ ಇಬ್ಬರೂ ಕೂಡ ತಮ್ಮದೇ ಆದಂತಹ ಬಲಾಬಲಗಳ ಆಧಾರಿತವಾಗಿಯೇ ಇವತ್ತು ಮಾತುಕತೆಗೆ ಬಂದಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಏನಂತ ಹೇಳಿದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇವರಿಬ್ಬರ ವಿಚಾರಕ್ಕೆ ಒಂದಷ್ಟು ಭಿನ್ನ ನಿಲುವುಗಳು, ಭಿನ್ನ ಧ್ವನಿಗಳಿದ್ದಾವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದಷ್ಟು ಧ್ವನಿಯನ್ನ ಎತ್ತಿದ್ರು ಅನ್ನೋಂತ ಅಭಿಪ್ರಾಯಗಳು ಇದಾವೆ. ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವರ ಪರವಾಗಿ ರಾಹುಲ್ ಗಾಂಧಿ ಅವರು ಒಲವಿದೆ. ಕೆಸಿ ವೇಣುಗೋಪಾಲ್ ಅವರು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಈ ಒಲವನ್ನು ಹೊಂದಿದ್ದಾರೆ ಅನ್ನೋ ಮಾತುಗಳಿದಾವೆ. ಹಂಗಾಗಿ ಅಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗಬಾರದು. ಆ ಗೊಂದಲಗಳು ಸ್ವಲ್ಪ ಮಟ್ಟಿನ ಕಡಿಮೆ ಆಗಲಿ ಅನ್ನುವಂತ ನಿಟ್ಟಿನಲ್ಲಿ ಇವರಿಬ್ಬರಿಗೂ ಮಾತುಕತೆಯನ್ನ ನಡೆಸಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವರು ಕೂಡ ಒಂದಷ್ಟು ಮಾತುಕತೆಯನ್ನ ನಡೆಸಿದ ನಂತರದಲ್ಲಿ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋದಂತ ಸಂದರ್ಭದಲ್ಲೂ ತಮ್ಮ ಕಾರ್ಯತಂತ್ರವನ್ನ ಹೆಣೆಯುವಂತ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಆದ್ರೆ ಇಲ್ಲಿ ಆಗ್ತಾ ಇರುವಂತ ಪ್ರಶ್ನೆ ಏನಂತ ಹೇಳಿದ್ರೆ, ರಾಜ್ಯದಲ್ಲಿ ಆಗ್ತಾ ಇರುವ ಅಧಿಕಾರ ಹಂಚಿಕೆ. ಇನ್ನೊಂದು ಅಪ್ಡೇಟ್, ಹೈಕಮಾಂಡ್ ಏನ್ ಹೇಳುತ್ತೋ ಅದರಂತೆ ನಡೆದುಕೊಳ್ಳೋಣ. ಹೈಕಮಾಂಡ್ ಹೆಗಲ ಮೇಲೆ ಕೈ ಇಟ್ಟ ಸಿಎಂ ಹಾಗೆ ಡಿಸಿಎಂ. ಹೈಕಮಾಂಡ್ ಏನ್ ಹೇಳುತ್ತೋ ಅದರಂತೆ ನಡೆದುಕೊಳ್ಳೋಣ. ಹೈಕಮಾಂಡ್ ಹೆಗಲ ಮೇಲೆ ಕೈ ಇಟ್ಟ ಸಿಎಂ ಡಿಸಿಎಂ. ಅಗೈನ್ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಹನುಮಂತು. ಈಗ ಸಿದ್ದರಾಮಯ್ಯನವರು ಒಂದು ಸೇಫ್ ಗೇಮ್ ಪ್ಲೇ ಮಾಡೋ ತಯಾರಿಯಲ್ಲಿದ್ದಾರೆ ಅಂತ ಅನ್ಸುತ್ತೆ, ಅಥವಾ ಯೋಚನೆಯಲ್ಲಿದ್ದಾರೆ ಅಂತ ಅನ್ಸುತ್ತೆ. ಹೈಕಮಾಂಡ್ ಮೇಲೆ ಭಾರ ಹಾಕ್ಬಿಡೋದು. ಹೈಕಮಾಂಡ್ ಅಂತೂ ಸಿದ್ದರಾಮಯ್ಯನವರ ಫೇವರ್ ಆಗಿದೆ ಅಂತ ಹೇಳಿ ಸಾಬೀತಾಗಿದ್ದೇನೆ. ಹೀಗಿರುವಾಗ ಹೈಕಮಾಂಡ್ ಏನ್ ಹೇಳುತ್ತೆ ಹಂಗ್ ಮಾಡ್ಲಿ ಅಂತ ಹೇಳಿ, ಇದು ಸಿದ್ದರಾಮಯ್ಯನವರ ಈ ಮಾತು ಡಿ ಕೆ ಶಿವಕುಮಾರ್ ಒಪ್ಪೋದಕ್ಕೆ ರೆಡಿ ಇದ್ದಾರಾ ಹೇಗೆ ಅಂತ ಹನುಮಂತ್? ರಂಜಿತ್, ಖಂಡಿತವಾಗಿಯೂ ಕೂಡ ಇಬ್ಬರು ನಾಯಕರು ಅಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನಾನು ಹೈಕಮಾಂಡ್ ಹೇಳದಂತೆ ನಾವು ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅದಕ್ಕೆ ಬದ್ಧವಾಗಿದ್ದೇವೆ ಅನ್ನೋ ಮಾತನ್ನ ಹೇಳ್ತಾರೆ. ಬಹಿರಂಗವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ನಿರ್ಧಾರ, ಇವತ್ತಿನ ಫಲಿತಾಂಶ, ಇವತ್ತಿನ ಇಬ್ಬರ ನಡುವಿನ ಮುಕ್ತವಾದಂತಹ ಮಾತುಕತೆ ಏನಿದೆ ಆ ಮಾತುಕತೆಯ ನಂತರದಲ್ಲಿ ಬರುವಂತಹ ರಿಸಲ್ಟ್ ಕಾಂಗ್ರೆಸ್ ಹೈಕಮಾಂಡ್ಗೆ ಹೋಗುತ್ತೆ. ಅದೇ ಒಂದು ಕಾರಣಕ್ಕಾಗಿಯೇ ಇಬ್ಬರೂ ಕೂಡ ತಮ್ಮದೇ ಆದಂತಹ ಬಲಾಬಲಗಳ ಆಧಾರಿತವಾಗಿಯೇ ಇವತ್ತು ಮಾತುಕತೆಗೆ ಬಂದಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಏನಂತ ಹೇಳಿದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇವರಿಬ್ಬರ ವಿಚಾರಕ್ಕೆ ಒಂದಷ್ಟು ಭಿನ್ನ ನಿಲುವುಗಳು, ಭಿನ್ನ ಧ್ವನಿಗಳಿದ್ದಾವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದಷ್ಟು ಧ್ವನಿಯನ್ನ ಎತ್ತಿದ್ರು ಅನ್ನೋಂತ ಅಭಿಪ್ರಾಯಗಳು ಇದಾವೆ. ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವರ ಪರವಾಗಿ ರಾಹುಲ್ ಗಾಂಧಿ ಅವರು ಒಲವಿದೆ. ಕೆಸಿ ವೇಣುಗೋಪಾಲ್ ಅವರು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಈ ಒಲವನ್ನು ಹೊಂದಿದ್ದಾರೆ ಅನ್ನೋ ಮಾತುಗಳಿದಾವೆ. ಹಂಗಾಗಿ ಅಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗಬಾರದು. ಆ ಗೊಂದಲಗಳು ಸ್ವಲ್ಪ ಮಟ್ಟಿನ ಕಡಿಮೆ ಆಗಲಿ ಅನ್ನುವಂತ ನಿಟ್ಟಿನಲ್ಲಿ ಇವರಿಬ್ಬರಿಗೂ ಮಾತುಕತೆಯನ್ನ ನಡೆಸಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವರು ಕೂಡ ಒಂದಷ್ಟು ಮಾತುಕತೆಯನ್ನ ನಡೆಸಿದ ನಂತರದಲ್ಲಿ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋದಂತ ಸಂದರ್ಭದಲ್ಲೂ ತಮ್ಮ ಕಾರ್ಯತಂತ್ರವನ್ನ ಹೆಣೆಯುವಂತ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಆದ್ರೆ ಇಲ್ಲಿ ಆಗ್ತಾ ಇರುವಂತ ಪ್ರಶ್ನೆ ಏನಂತ ಹೇಳಿದ್ರೆ, ರಾಜ್ಯದಲ್ಲಿ ಆಗ್ತಾ ಇರುವ ಅಧಿಕಾರ ಹಂಚಿಕೆ. ಇನ್ನೊಂದು ಅಪ್ಡೇಟ್, ಹೈಕಮಾಂಡ್ ಏನ್ ಹೇಳುತ್ತೋ ಅದರಂತೆ ನಡೆದುಕೊಳ್ಳೋಣ. ಹೈಕಮಾಂಡ್ ಹೆಗಲ ಮೇಲೆ ಕೈ ಇಟ್ಟ ಸಿಎಂ ಹಾಗೆ ಡಿಸಿಎಂ. ಹೈಕಮಾಂಡ್ ಏನ್ ಹೇಳುತ್ತೋ ಅದರಂತೆ ನಡೆದುಕೊಳ್ಳೋಣ. ಹೈಕಮಾಂಡ್ ಹೆಗಲ ಮೇಲೆ ಕೈ ಇಟ್ಟ ಸಿಎಂ ಡಿಸಿಎಂ. ಅಗೈನ್ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಹನುಮಂತು. ಈಗ ಸಿದ್ದರಾಮಯ್ಯನವರು ಒಂದು ಸೇಫ್ ಗೇಮ್
ಪ್ಲೇ ಮಾಡೋ ತಯಾರಿಯಲ್ಲಿದ್ದಾರೆ ಅಂತ ಅನ್ಸುತ್ತೆ, ಅಥವಾ ಯೋಚನೆಯಲ್ಲಿದ್ದಾರೆ ಅಂತ ಅನ್ಸುತ್ತೆ. ಹೈಕಮಾಂಡ್ ಮೇಲೆ ಭಾರ ಹಾಕ್ಬಿಡೋದು. ಹೈಕಮಾಂಡ್ ಅಂತೂ ಸಿದ್ದರಾಮಯ್ಯನವರ ಫೇವರ್ ಆಗಿದೆ ಅಂತ ಹೇಳಿ ಸಾಬೀತಾಗಿದ್ದೇನೆ. ಹೀಗಿರುವಾಗ ಹೈಕಮಾಂಡ್ ಏನ್ ಹೇಳುತ್ತೆ ಹಂಗ್ ಮಾಡ್ಲಿ ಅಂತ ಹೇಳಿ. ಇದು ಸಿದ್ದರಾಮಯ್ಯನವರ ಈ ಮಾತು ಡಿ ಕೆ ಶಿವಕುಮಾರ್ ಒಪ್ಪೋದಕ್ಕೆ ರೆಡಿ ಇದ್ದಾರಾ ಹೇಗೆ ಅಂತ ಹನುಮಂತ್. ರಂಜಿತ್, ಖಂಡಿತವಾಗಿಯೂ ಕೂಡ ಇಬ್ಬರು ನಾಯಕರು ಅಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನಾನು ಹೈಕಮಾಂಡ್ ಹೇಳದಂತೆ ನಾವು ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅದಕ್ಕೆ ಬದ್ಧವಾಗಿದ್ದೇವೆ ಅನ್ನೋ ಮಾತನ್ನ ಹೇಳ್ತಾರೆ. ಬಹಿರಂಗವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ನಿರ್ಧಾರ, ಇವತ್ತಿನ ಫಲಿತಾಂಶ, ಇವತ್ತಿನ ಇಬ್ಬರ ನಡುವಿನ ಮುಕ್ತವಾದಂತಹ ಮಾತುಕತೆ ಏನಿದೆ ಆ ಮಾತುಕತೆಯ ನಂತರದಲ್ಲಿ ಬರುವಂತಹ ರಿಸಲ್ಟ್ ಕಾಂಗ್ರೆಸ್ ಹೈಕಮಾಂಡ್ಗೆ ಹೋಗುತ್ತೆ. ಅದೇ ಒಂದು ಕಾರಣಕ್ಕಾಗಿಯೇ ಇಬ್ಬರೂ ಕೂಡ ತಮ್ಮದೇ ಆದಂತಹ ಬಲಾಬಲಗಳ ಆಧಾರಿತವಾಗಿಯೇ ಇವತ್ತು ಮಾತುಕತೆಗೆ ಬಂದಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಏನಂತ ಹೇಳಿದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇವರಿಬ್ಬರ ವಿಚಾರಕ್ಕೆ ಒಂದಷ್ಟು ಭಿನ್ನ ನಿಲುವುಗಳು, ಭಿನ್ನ ಧ್ವನಿಗಳಿದ್ದಾವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಡಿಸಿಎಂ ಪರವಾಗಿ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದಷ್ಟು ಧ್ವನಿಯನ್ನ ಎತ್ತಿದ್ರು ಅನ್ನೋಂತ ಅಭಿಪ್ರಾಯಗಳು ಇದಾವೆ. ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವರ ಪರವಾಗಿ ರಾಹುಲ್ ಗಾಂಧಿ ಅವರು ಒಲವಿದೆ. ಕೆಸಿ ವೇಣುಗೋಪಾಲ್ ಅವರು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಈ ಒಲವನ್ನು ಹೊಂದಿದ್ದಾರೆ ಅನ್ನೋ ಮಾತುಗಳಿದಾವೆ. ಹಂಗಾಗಿ ಅಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗಬಾರದು. ಆ ಗೊಂದಲಗಳು ಸ್ವಲ್ಪ ಮಟ್ಟಿನ ಕಡಿಮೆ ಆಗಲಿ ಅನ್ನುವಂತ ನಿಟ್ಟಿನಲ್ಲಿ ಇವರಿಬ್ಬರಿಗೂ ಮಾತುಕತೆಯನ್ನ ನಡೆಸಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವರು ಕೂಡ ಒಂದಷ್ಟು ಮಾತುಕತೆಯನ್ನ ನಡೆಸಿದ ನಂತರದಲ್ಲಿ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋದಂತಹ ಸಂದರ್ಭದಲ್ಲೂ ತಮ್ಮ ಕಾರ್ಯತಂತ್ರವನ್ನ ಹೆಣೆಯುವಂತಹ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಆದ್ರೆ ಇಲ್ಲಿ ಆಗ್ತಾ ಇರುವಂತಹ ಪ್ರಶ್ನೆ ಏನಂತ ಹೇಳಿದ್ರೆ, ರಾಜ್ಯದಲ್ಲಿ ಆಗ್ತಾ ಇರುವ ಅಧಿಕಾರ ಹಂಚಿಕೆ. ಇನ್ನೊಂದು ಅಪ್ಡೇಟ್, ಹೈಕಮಾಂಡ್ ಏನ್ ಹೇಳುತ್ತೋ ಅದರಂತೆ ನಡೆದುಕೊಳ್ಳೋಣ. ಹೈಕಮಾಂಡ್ ಹೆಗಲ ಮೇಲೆ ಕೈ ಇಟ್ಟ ಸಿಎಂ ಹಾಗೆ ಡಿಸಿಎಂ. ಹೈಕಮಾಂಡ್ ಏನ್ ಹೇಳುತ್ತೋ ಅದರಂತೆ ನಡೆದುಕೊಳ್ಳೋಣ. ಹೈಕಮಾಂಡ್ ಹೆಗಲ ಮೇಲೆ ಕೈ ಇಟ್ಟ ಸಿಎಂ ಡಿಸಿಎಂ. ಅಗೈನ್ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಹನುಮಂತು. ಈಗ ಸಿದ್ದರಾಮಯ್ಯನವರು ಒಂದು ಸೇಫ್ ಗೇಮ್ ಪ್ಲೇ ಮಾಡೋ ತಯಾರಿಯಲ್ಲಿದ್ದಾರೆ ಅಂತ ಅನ್ಸುತ್ತೆ, ಅಥವಾ ಯೋಚನೆಯಲ್ಲಿದ್ದಾರೆ ಅಂತ ಅನ್ಸುತ್ತೆ. ಹೈಕಮಾಂಡ್ ಮೇಲೆ ಭಾರ ಹಾಕ್ಬಿಡೋದು. ಹೈಕಮಾಂಡ್ ಅಂತೂ ಸಿದ್ದರಾಮಯ್ಯನವರ ಫೇವರ್ ಆಗಿದೆ ಅಂತ ಹೇಳಿ ಸಾಬೀತಾಗಿದ್ದೇನೆ. ಹೀಗಿರುವಾಗ ಹೈಕಮಾಂಡ್ ಏನ್ ಹೇಳುತ್ತೆ ಹಂಗ್ ಮಾಡ್ಲಿ ಅಂತ ಹೇಳಿ. ಇದು ಸಿದ್ದರಾಮಯ್ಯನವರ ಈ ಮಾತು ಡಿ ಕೆ ಶಿವಕುಮಾರ್ ಒಪ್ಪೋದಕ್ಕೆ ರೆಡಿ ಇದ್ದಾರಾ ಹೇಗೆ ಅಂತ ಹನುಮಂತ್. ರಂಜಿತ್, ಖಂಡಿತವಾಗಿಯೂ ಕೂಡ ಇಬ್ಬರು ನಾಯಕರು ಅಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನಾನು ಹೈಕಮಾಂಡ್ ಹೇಳದಂತೆ ನಾವು ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅದಕ್ಕೆ ಬದ್ಧವಾಗಿದ್ದೇವೆ ಅನ್ನೋ ಮಾತನ್ನ ಹೇಳ್ತಾರೆ. ಬಹಿರಂಗವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ನಿರ್ಧಾರ, ಇವತ್ತಿನ ಫಲಿತಾಂಶ, ಇವತ್ತಿನ ಇಬ್ಬರ ನಡುವಿನ ಮುಕ್ತವಾದಂತಹ ಮಾತುಕತೆ ಏನಿದೆ ಆ ಮಾತುಕತೆಯ ನಂತರದಲ್ಲಿ ಬರುವಂತಹ ರಿಸಲ್ಟ್ ಕಾಂಗ್ರೆಸ್ ಹೈಕಮಾಂಡ್ಗೆ ಹೋಗುತ್ತೆ. ಅದೇ ಒಂದು ಕಾರಣಕ್ಕಾಗಿಯೇ ಇಬ್ಬರೂ ಕೂಡ ತಮ್ಮದೇ ಆದಂತಹ ಬಲಾಬಲಗಳ ಆಧಾರಿತವಾಗಿಯೇ ಇವತ್ತು ಮಾತುಕತೆಗೆ ಬಂದಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಏನಂತ ಹೇಳಿದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇವರಿಬ್ಬರ ವಿಚಾರಕ್ಕೆ ಒಂದಷ್ಟು ಭಿನ್ನ ನಿಲುವುಗಳು, ಭಿನ್ನ ಧ್ವನಿಗಳಿದ್ದಾವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಡಿಸಿಎಂ ಪರವಾಗಿ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದಷ್ಟು ಧ್ವನಿಯನ್ನ ಎತ್ತಿದ್ರು ಅನ್ನೋಂತ ಅಭಿಪ್ರಾಯಗಳು ಇದಾವೆ. ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವರ ಪರವಾಗಿ ರಾಹುಲ್ ಗಾಂಧಿ ಅವರು ಒಲವಿದೆ. ಕೆಸಿ ವೇಣುಗೋಪಾಲ್ ಅವರು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಈ ಒಲವನ್ನು ಹೊಂದಿದ್ದಾರೆ ಅನ್ನೋ ಮಾತುಗಳಿದಾವೆ. ಹಂಗಾಗಿ ಅಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗಬಾರದು. ಆ ಗೊಂದಲಗಳು ಸ್ವಲ್ಪ ಮಟ್ಟಿನ ಕಡಿಮೆ ಆಗಲಿ ಅನ್ನುವಂತ ನಿಟ್ಟಿನಲ್ಲಿ ಇವರಿಬ್ಬರಿಗೂ ಮಾತುಕತೆಯನ್ನ ನಡೆಸಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವರು ಕೂಡ ಒಂದಷ್ಟು ಮಾತುಕತೆಯನ್ನ ನಡೆಸಿದ ನಂತರದಲ್ಲಿ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋದಂತಹ ಸಂದರ್ಭದಲ್ಲೂ ತಮ್ಮ ಕಾರ್ಯತಂತ್ರವನ್ನ ಹೆಣೆಯುವಂತಹ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಆದ್ರೆ ಇಲ್ಲಿ ಆಗ್ತಾ ಇರುವಂತಹ ಪ್ರಶ್ನೆ ಏನಂತ ಹೇಳಿದ್ರೆ, ರಾಜ್ಯದಲ್ಲಿ ಆಗುತ್ತಾ